ಫ್ಲೋನಲ್ಲಿ ಏನಾದ್ರು ದರ್ಶನ್ ಅವ್ರು ಮಾತಾಡಿರ್ಬೋದೇನೋ ಅಂತ ನೀವು ಹೇಳಿದ್ರಿ. ಆದ್ರೆ ಒಂದು ಫ್ಲೋನಲ್ಲಿ ಮಾತಾಡೋರು ನಾವು ಫೋನಲ್ಲಿ ಮಾತಾಡ್ಕೊಳ್ಳೋಣ ಅಂದ್ಬಿಟ್ಟು ಬಹಿರಂಗವಾಗಿ ಯಾಕೆ ಪ್ರೇಮ್ ಅವರು ಮೆಸೇಜ್ ಬಹಿರಂಗವಾಗಿ ಯಾವಾಗ ಹೇಳಿದ್ದಾರೆ ಅವರು, ಈಗ ಯಾವಾಗ ಬಹಿರಂಗವಾಗಿ ಹೇಳಿದಾರೆ ನನಗೆ ಅರ್ಥ ಆಯಿತು. ನನಗೆ ನೀವು ಫೋನಲ್ಲಿ ಹೇಳಿದ್ರೆ ನಾನು ಫೋನಲ್ಲಿ ಮಾತಾಡ್ತೀನಿ. ನೀವು ನನಗೆ ಫೋನಲ್ಲಿ ಹೇಳಿದ್ರೆ ನಾನು ಖಂಡಿತವಾಗಿ ನಾನು ಫೋನಲ್ಲೇ ಮಾತಾಡ್ತೀನಿ. ಆಮೇಲೆ ಕರೆದ್ಬಿಟ್ಟು ನಾನು ಗೋಡೆ ಮಧ್ಯೆ ಮಾತಾಡಿದ್ರೆ ಖಂಡಿತವಾಗಿ ನಾವು ಗೋಡೆ ಮಧ್ಯೆ ಮಾತಾಡ್ತೀವಿ. ಪಬ್ಲಿಕಲ್ಲಿ ಮಾತಾಡಿದಾಗ ನನಗೂ ಒಂದು ಸ್ವಾಭಿಮಾನ ಅಂತಿದೆ ಅಲ್ವಾ. ನನಗೂ ಡಾಕ್ಟರ್ ರಾಜ್ಕುಮಾರ್ ಬೆಂತಟ್ಟಿದ್ದಾರೆ, ರಜನಿಕಾಂತ್ ಬೆಂತಟ್ಟಿದ್ದಾರೆ, ಅಭಿಮಾನ ಇದೆ. ನನಗೆ 100 ಜನ ಇಲ್ಲ ಅಂದ್ರೂ 10 ಜನ ಇದ್ದಾರಲ್ಲ ಅಭಿಮಾನಿಗಳು. 1,000 ಜನ ಇಲ್ಲ ಅಂದ್ರೆ 10 ಜನ ಇದ್ದಾಳೆ. ಅವರೆಲ್ಲ ನೋವು ಮಾಡ್ಕೊಳ್ಳಲ್ವ, ಅವ್ರಿಗೆಲ್ಲ ನೋವಾಗಲ್ವಾ. ನಾನು ಇಂಟ್ರೂಡಿಗೆ ಬರೀ ನನ್ನ ಅಂತಿಲ್ಲ, ಕರ್ನಾಟಕದ ಎಲ್ಲ ಅಭಿಮಾನಿಗಳು ಕೇಳೋದು ನಾನು ಅಷ್ಟೇ ಅಲ್ವಾ. ರಾಜ್ಕುಮಾರ್ ಅವರು ಎಲ್ಲರೂ ಕೂಡ ನಿರ್ದೇಶಕರನ್ನೇ ಎಲ್ಲರನ್ನೂ ಕೂಡ ಅವರು ನಿರ್ದೇಶಕರನ್ನೇ ಮುಂದೆ ಬಿಟ್ಟು ಅಥವಾ ನಿರ್ದೇಶಕರು ಒಂದು ಗೌರವ ಎಲ್ಲವೂ ಮಾಡ್ತಿದ್ರು. ಆದರೆ ಈಗಿನ ಇರುವಂಥ ಸ್ಟಾರ್ ನಟಗಳು ಎಲ್ಲೋ ಒಂಥರ ನಿರ್ದೇಶಕರನ್ನ ಮಠ ಹಾಕುವಂಥ ಕೆಲಸ ಅವ್ರದ್ದು ಅಭಿವೃದ್ಧಿ ಸಾಧಿಸೋ ರೀತಿಯಲ್ಲಿ ಮಾತಾಡ್ತಾರೆ. ಬಿಹೇವಿಯರ್ ಆ ಥರದ್ದು ಇರುತ್ತೆ ಅಂತ. ಅದು ಅವ್ರವ್ರಿಗೆ ಬಿಟ್ಟಿದ್ದು ಬ್ರದರ್. ನೀವು ಯಾಕೆ ನಿರ್ದೇಶಕರು ಹೋಗಿ ಸಿನಿಮಾ ಮಾಡ್ತೀರಾ? ಅವಾಗ ಯಾಕೆ ಸಿನಿಮಾ ಮಾಡ್ತೀರಿ ನಾನು ಕೇಳೋದು. ಅವಾಗ ಮಾಡಬೇಡಿ. ನಿಮ್ಮ ಕನಸುಗಳನ್ನ ನಿಮ್ಮ ಇದನ್ನ ನೀವು ಯಾಕೆ ನೀರ್ಪಾಲ್ ಮಾಡ್ಕೋತೀರಿ? ನಿಮಗೆ ಯಾರು ಇಷ್ಟ, ನಿಮಗೆ ಯಾರಿದೆ ಅದನ್ನು ಮಾಡಿ, ಯಾರೇ ಆಗಲಿ, ಇನ್ಕ್ಲೂಡಿಂಗ್ ಮೀ. ನಾನು ಸೇರಿ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಕನಸುಗಳನ್ನ ನಿಮ್ಮ ಇದನ್ನು ಬೇರೆಯವ್ರ ಹಿಡಿತದಲ್ಲಿ ತೊಗೊಂಡು ಕೊಡಬೇಕು ಅಂದಾಗ ನೀವು ಮಾಡಬಾರ್ದು. ನಿಮ್ಮ ಸಾಧನೆ ನೀವು ಮಾಡಿ. ಎಷ್ಟು ಜನ ಮಾಡಿಲ್ಲ ಸರ್ ವರ್ಲ್ಡಲ್ಲಿ, ಇಂಡಿಯಾದಲ್ಲಿ ಎಂತೆಂಥ ಸಿನಿಮಾಗಳು ಮಾಡಿಲ್ಲ, ಎಂತೆಂಥ ಕ್ರಿಯೇಟರ್ಸ್ ಎಂತೆಂಥ ಸಿನಿಮಾಗಳು ಮಾಡಿಲ್ಲ ಅಲ್ವಾ. ಸೊ ಥ್ಯಾಂಕ್ ಯು ಸೊ ಮಚ್. ಇಂಡಸ್ಟ್ರಿಯಲ್ಲಿ ಇರೋದೇ ಕೆಲವು ಸ್ಟಾರ್ ನಿರ್ದೇಶಕರು ಅಂದರೆ ಕ್ವಾಲಿಟಿ ಸಿನಿಮಾಗಳು ಮಾಡೋದು ನಿರ್ದೇಶಕರು. ಆ ಥರ ನೀವು ಕೂಡ ಒಬ್ಬರಿರೋದ್ರಿಂದಾಗಿ ಸ್ಟಾರ್ ನಟರುಗಳಿಗೆ ನೀವು ಒಳ್ಳೆ ನಿರ್ದೇಶಕರ ಆಯ್ಕೆಗಳು ತುಂಬ ಕಡಿಮೆ ಇದೆ. ಆದರೆ ಈ ಥರದ ಮಾತುಗಳು ಎಷ್ಟು ಸರಿ ಅನ್ನುವಂಥದ್ದು ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಹಂಗೆ ಮಾತಾಡಿದ್ದಾರೆ, ಅದು ನನಗೆ ಅರ್ಥ ಆಯ್ತು ಅಂತ ಹೇಳಿದ್ದೀನಿ. ಸೊ ನೋವಾಯ್ತು ಅಂತ ಹೇಳಿದ್ದೀನಿ. ಅದು ಅವ್ರಿಗೆ ಬಿಟ್ಟಿದ್ದು. ರಕ್ಷಿತಾ ಅವ್ರ ಜೊತೆಗೆ ಆಗಲಿ, ನೀವಾಗಲಿ, ಮತ್ತೆ ನೀವು ದರ್ಶನ್ ಸರ್ ಜೊತೆಗಾಗಲಿ, ರಕ್ಷಿತಾ ಮೇಡಮ್ ದರ್ಶನ್ ಸರ್ ಜೊತೆ ಮಾತುಕತೆ ಏನಾರು ಆಯ್ತು? ಇಲ್ಲ, ನಾವ್ಯಾರು ಸದ್ದಿದ್ದ ಇದರಲ್ಲಿ ಯಾರೂ ಮಾತುಕತೆ ಮಾಡಿಲ್ಲ. ಆ್ಯಂಡ್ ನಾನು ಫೋನು ನೋಡೋಕ್ಕೆ ಹೋಗಲಿಲ್ಲ, ಆಮೇಲೆ ಅವಳು ನೋಡೋಕ್ಕೆ ಹೋಗಲಿಲ್ಲ. ಆಮೇಲೆ ಯಾವತ್ತಿದ್ರೂ ನಾವು ಒಂದು ಫ್ಯಾಮಿಲಿ, ಒಂದು ಕುಟುಂಬ, ಎಲ್ಲರೂ ಇಡೀ ನಾನು ಚಿತ್ರರಂಗದ ಒಂದು ಕುಟುಂಬ. ಯಾವತ್ತಿದ್ರೂ ಯಾವುದೋ ಸಣ್ಣ ವಿಷಯಕ್ಕೆ ಎಳ್ಕೊಂಡು ರಬ್ ಮಾಡ್ಕೊಂಡು ನಾನ್ಸೆನ್ಸ್ ಮಾಡ್ಕೊಳ್ಳೋದು ನನಗೂ ಇಷ್ಟ ಇಲ್ಲ, ನನಗೆ ಅದು ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಸಿನಿಮಾಗಳು ಮಾಡೋಣ, ನಮ್ಮನ್ನು ನಾವು ಇಲ್ಲಿ ಕಾಲು ಎಳ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಯುದ್ಧ ಮಾಡೋಕ್ಕಿಂತ ಹೆಚ್ಚಾಗಿ ಬೇರೆ ಲ್ಯಾಂಗ್ವೇಜ್, ಅದರ್ ಲ್ಯಾಂಗ್ವೇಜ್ ಇದ್ರ ಮೇಲೆ ಯುದ್ಧ ಮಾಡ್ಕೊಂಡು ನಮ್ಮ ಸಿನಿಮಾಗಳನ್ನ ನಾವು ಗಟ್ಟಿಯಾಗಿ ನಿಲ್ಲಿಸ್ಕೊಳ್ಳೋಣ, ಕನ್ನಡ ಬೆಳೆಸೋಣ ಅಂತ ಅವ್ನು ಕೇಳ್ಕೊಂಡು. ಸೊ ನನಗೆ ನೋವಾಗಿದ್ದು ನಾನು ಹೇಳಿದ್ದೀನಿ. ಅದ್ರ ಮೇಲೆ ಅವ್ರವ್ರ ಇಷ್ಟ. ಥ್ಯಾಂಕ್ ಯು ಸೊ ಮಚ್ ಸರ್. ಕೊನೆಯದಾಗಿ ಸರ್, ಇಷ್ಟೊತ್ತು ಕುಡಂಗ್ ಪ್ರೇಮ್ ಕುಡಂಗ್ ಅನ್ನೋದು ಪದ ಬರೋದಕ್ಕೆ ಕಾರಣ ಸರ್, ಅಲ್ಲಿ ಒಂದು ಡೇಟ್ ಅನ್ನುವಂಥ ವಿಚಾರ ಏನು, 70 ದಿನಗಳು ನಾನು ಮಾತ್ರ ಒಬ್ಬರಿಗೆ ಡೇಟ್ ಕೊಡೋದು, ಆದರೆ 100 ದಿನಗಳು ಈ ವಿಚಾರವಾಗಿ ಅವರು ಮಾತಾಡುತ್ತು. ಒಬ್ಬ ನಿರ್ದೇಶಕನಿಗೆ ಒಂದು ಸಿನಿಮಾ ಬಗ್ಗೆ ಒಂದು ಡೇಟ್ ನಿರ್ಧಾರ ಮಾಡೋದಕ್ಕೆ ಕೆಪಾಸಿಟಿ ಇರುತ್ತೆ. ಅವರ ಆ ಡೇಟ್ ವಿಚಾರವಾಗಿ ನೀವೇನು ಹೇಳ್ತೀರಾ ಅಂತ ಸರ್? ಇಲ್ಲ, ಅದು ಅವರ ದರ್ಶನ್ ಒಂದು ಸ್ಟೈಲ್ ಇರಬೇಕು. ಈಗ ನಾನು 70 ದಿನದ ಡೇಟ್ ಕೊಡ್ತೀನಿ, ಅದರಲ್ಲಿ ಸಿನಿಮಾ ಮಾಡೋರು ಯಾರು ಇದ್ರೆ ಬನ್ನಿ ಅಂತ ಅವರು ಹೇಳಿದ್ದಾರೆ. ಅವ್ರಿಗೆ ಇಷ್ಟ ಇದ್ದ ನಿರ್ಮಾಪಕ ನಿರ್ದೇಶಕರು ಹೋಗ್ತಾರೆ, ಬಟ್ ನಾನು ಹೋಗಲ್ಲ ಅಲ್ವಾ. ಯಾಕಂದ್ರೆ ನಂದು ಟೈಮಿಂಗ್ಸ್ ಇಲ್ಲ. ನಾನು ಫಸ್ಟೇ ಹೇಳ್ತೀನಿ, ಒಬ್ಬ ನಿರ್ಮಾಪಕನಿಗೆ ನಾನು ಸಿನಿಮಾ ಸ್ಟಾರ್ಟ್ ಮಾಡಿ ಸಿನಿಮಾ ಥಿಯೇಟ್ರಿಗೆ ತಂದು ಹಾಕೋವರೆಗೂ ಸೊ ಇಷ್ಟು ಟಾರ್ಗೆಟ್ ಇರ್ತದೆ. ಆ ಟಾರ್ಗೆಟಲ್ಲಿ ಸಿನಿಮಾ ತಂದು ಬಿಸ್ನೆಸ್ ಮಾಡಿ ನಾನು ಅವ್ರ ಮನೆಗೆ ತಂದು ದುಡ್ಡು ಕೊಟ್ಬಿಟ್ಟು ಹೋಗ್ತೀನಿ ನಾನು. ಸೊ ಅವತ್ತಿನಿಂದ ಮಾಡಿದ್ದೀನಿ, ಕರಿಯ ಪಿಕ್ಚರಿಂದ ಮಾಡಿದ್ದೀನಿ, ಇವತ್ತು ಅದೇ ಮಾಡ್ತೀನಿ. ಸೊ ಅವ್ರದ್ದೊಂದು ಟಾರ್ಗೆಟ್ ಇರಬೇಕು. ದರ್ಶನ್ ಅವ್ರದ್ದು 70 ದಿನದಲ್ಲೇ ಸಿನಿಮಾ ಮಾಡಬೇಕು ಅಂತ. ಅಂಥವ್ರು ಯಾರು ಇದ್ದರೆ ಖಂಡಿತವಾಗ್ಲೂ ದರ್ಶನ್ ಅವರ ಜೊತೆ ಹೋಗಿ ಸಿನಿಮಾ ಮಾಡ್ತಾರೆ, ತಪ್ಪೇನಿಲ್ಲ. ಬಟ್ ನಾನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನ್ನ ಸ್ಟೈಲೇ ಬೇರೆ. ಸೊ ಅವ್ರು ಆ ರೀತಿ ಅಂದಿರ್ಬೋದು. ಸೊ ಅದು ಅವ್ರ ಬಿಸ್ನೆಸ್ ಅವ್ರದ್ದು, ನನ್ನ ಬಿಸ್ನೆಸ್ ನಂದು, ಅದು ತಪ್ಪೇನಿಲ್ಲ. ನಿಮ್ಮ ಮಾತು ಕೇಳಿದ್ರೆ ಮುಂದೆ ದರ್ಶನ್ ಅವ್ರ ಸಿನಿಮಾ ಬರೋದೇ ಡೌಟ್ ಆಗುತ್ತೆ ಸರ್. ಹಂಗೇನಿಲ್ಲಪ್ಪ. ಯಾವುದು ಎಲ್ಲಿ ಏನು ಹೆಂಗೆ ನಡೀತದೆ ಯಾರಿಗೂ ಗೊತ್ತಿರಲ್ಲ. ಓಕೆ, ಇವತ್ತು ನಾನು ಇಲ್ಲಿ ಕೂತಿರ್ತೀನಿ ಬ್ರದರ್, ನೀವೆಲ್ಲ ಮಾತಾಡ್ತಿರ್ತೀರಾ, ಅಡ್ಡಾಡಕ್ಕೆ ಸತ್ತೇ ಹೋಗ್ಬೋದು, ಯಾರಿಗೂ ಗೊತ್ತಿರ್ತದೆ. ಅಲ್ಲ ಹೇಳೋದು, ಮನ್ಸ ಯಾವತ್ತೂ ಏನೂ ಒತ್ಕೊಂಡು ಹೋಗಲ್ಲ. ಇನ್ನೊಬ್ಬರನ್ನ ಕಾಲು ಎಳೆಯೋದು, ಇನ್ನೊಬ್ಬರನ್ನ ಕಿಂಡಲ್ ಮಾಡೋದು, ಇನ್ನೊಬ್ರಿಗೋಸ್ಕರ ನಾವು ಹರ್ಟ್ ಮಾಡೋದು ಅಂಥವೆಲ್ಲ ಏನು ಅವಶ್ಯಕತೆ ಇರಲ್ಲ. ಏನಕ್ಕೆ ಅಂದರೆ ಕರೋನಾ ಬಂದ ಮೇಲೆ ನೀವು ನೋಡಿದ್ದೀರಿ, ಒಂದು ಕಡೆ 150 ಬಾಡಿಗಳನ್ನ ಸುಡ್ತಾ ಇದ್ದಾರೆ. ಎಲ್ಲಿ ಯಾವ ಟೈಮಲ್ಲಿ ಹೆಂಗೆ ಹೋಗ್ತೀವಿ ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ ಕಾಲು ಎಳ್ಕೊಂಡು ಇನ್ನೊಬ್ರು ಕುಸ್ತಿ ಆಡ್ಕೊಂಡು ಮಾಡೋಕ್ಕಿಂತ ಇಷ್ಟು ನಮ್ಮ ಎನರ್ಜಿನ ತಗೊಂಡೋಗಿ ಸಿನಿಮಾ ಮೇಲೆ ಮಾಡೋಣ, ಏನಾದರೂ ಉದ್ಧಾರ ಆಗೋದು ನೋಡೋಣ ಅಂತ ನನ್ನ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.